ತೊರೆಕಾಡನಹಳ್ಳಿ ಬೆಂಗಳೂರು ಜಲ ಮಂಡಳಿಯ ಹೊರಗುತ್ತಿಗೆದಾರರ ಸಂಘದ ಕುಂದುಕೊರತೆ ಸಭೆ ತೊರೆಕಾಡನಹಳ್ಳಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರಿನ ಮಾಜಿ ಮೇಯರ್ ನಾರಾಯಣಸ್ವಾಮಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾರ್ಮಿಕರು ಒಗ್ಗಟ್ಟಿನಲ್ಲಿರಬೇಕು, ಕಾರ್ಮಿಕರ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವುದೇ ಸರ್ಕಾರ ಬಂದರೂ ನಮ್ಮ ಬೇಡಿಕೆಗಳನ್ನು ಕೇಳಬಹುದು. ನಿಮ್ಮಂತ ಅವರ ಬೆಂಬಲದಿಂದ ಇಡೀ ಕರ್ನಾಟಕದಲ್ಲಿ ಪೌರ ಕಾರ್ಮಿಕರ ಪರಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ. ತೊರೆಕಾಡನಹಳ್ಳಿಯ ಬೆಂಗಳೂರು ಜಲ ಮಂಡಳಿಯವರು ನೀರು ನಿಲ್ಲಿಸಿದರೆ ಬೆಂಗಳೂರಿನ ಜನ ತತ್ತರಿಸಬೇಕಾಗುತ್ತದೆ. ಅಂತಹ ಶಕ್ತಿ, ಅಂತಹ ಪವರ್ ನಿಮ್ಮಲ್ಲಿದೆ. ಸಿದ್ದರಾಮಯ್ಯ ಅವರ ಬಳಿ ಮಾತನಾಡಿ, ಮುಂದಿನ ಬಜೆಟ್ನಲ್ಲಿ ನಿಮ್ಮ ಬೇಡಿಕೆಗಳನ್ನು ಇಡುತ್ತೇನೆ, ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ತಿಳಿಸಿದ್ದಾರೆ. ಸ್ಯಾನಿಟೈಸರಿ ಸಂಘದ ರಾಜ್ಯ ಅಧ್ಯಕ್ಷರಾದ ಸಿದ್ದಪ್ಪ ಮಾತನಾಡಿ, ಸುಮಾರು 18-20 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಕೆಲವರು ಸಂಸಾರ ನಡೆಸುವುದು ಕಷ್ಟ. ಮಾಜಿ ಮೇಯರ್ ಆದ ನಾರಾಯಣಸ್ವಾಮಿ ಹಾಗೂ ನಾನು ಅತಿ ಶೀಘ್ರದಲ್ಲೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ. ಕೆಲವರಿಗೆ ನೇರ ನೇಮಕಾತಿ ಆಗಬೇಕು. ಅತಿ ಶೀಘ್ರದಲ್ಲೇ ಸಿಹಿ ಸುದ್ದಿ ಬರುತ್ತದೆ ಎಂದರು. ನಂತರ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರಿನ ಮಾಜಿ ಮೇಯರ್ ನಾರಾಯಣಸ್ವಾಮಿ, ಸಿದ್ದಪ್ಪ, ಅಭಿಯಂತರರಾದ ಪ್ರೀತಂ, ವಸೀಂ, ವಿನೋದ್ ಹಾಗೂ ಸಿದ್ದಣ್ಣ, ಶಿವಣ್ಣ, ನಾಗರಾಜು, ರಾಮಚಂದ್ರ, ಮದ್ದೂರು ಶ್ರೀನಿವಾಸ್, ಬಸವರಾಜು, ಗೋವಿಂದರಾಜು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಪವ ಟಿವಿ, ಮಂಡ್ಯ. ಯಾರು ಸ್ಟ್ರೈಕ್ ಹೇಳಿದಂಗೆ ನೀವು ಒಂದ್ ದಿವಸ ಸ್ಟ್ರೈಕ್ ಮಾಡಿದ್ರೆ ಬೆಂಗಳೂರಲ್ಲಿ ನೀರಿದೆ ಎಲ್ಲ ಒಣಕೋಬೇಕಾಗಿದೆ, ನೀರಿದೆ ಒದ್ದಾಡಬೇಕಾಗಿದೆ. ಇಲ್ಲಿಂದ ನೀರು ಹೋಗೋದು ಬೆಂಗಳೂರಿಗೆ. ನೀವೆಲ್ಲ ಮುಷ್ಕರ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಸಮಾಜಕ್ಕೆ, ಸಾರ್ವಜನಿಕರಿಗೆ ಕಷ್ಟಪಡಬೇಕಾಗುತ್ತೆ. ಅಂತ ಒಂದು ಶಕ್ತಿ ನಿಮ್ಮಲ್ಲಿ, ಅಂತ ಒಂದು ಪವರ್ ಇದೆ. ಹಾಗಾಗಿ ನಾವು ಅದು ಮಾಡಬೇಕಾದ್ರೆ ಅದು ಕೊನೆಯ ಅಸ್ತ್ರ. ನಮಗೆ ನಾವು ಒಗ್ಗಟ್ಟಾಗಿದ್ದು ನಮ್ಮ ಬೇಡಿಕೆಗಳನ್ನ, ನಮ್ಮ ಹಕ್ಕುಗಳನ್ನ ನಾವು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಪ್ರತಿಪಾದನೆ ಮಾಡೋದು, ಶಿಕ್ಷಣವಂತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಅಂತ. ಸಂಘಟಿತರಾಗಿ ನಾವು ಹೋರಾಟ ಮಾಡದೇ ಇದ್ರೆ ಇನ್ನೂ 20 ವರ್ಷ ದುಡಿದಿದ್ದೀರಾ, ಇನ್ನೂ 20 ವರ್ಷ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ನೀವು ನನ್ನ ಕಳಕಳಿ ಮನವಿ ಇಷ್ಟೇ, ಯಾವುದೇ ಇದಕ್ಕೆ ಒಬ್ಬರ ಮೇಲೆ ಒಬ್ಬರು, ಸಂಘದ ಮೇಲೆ, ಒಬ್ಬರ ಮೇಲೆ, ಪದಾಧಿಕಾರಿಗಳ ಮೇಲೆ ಏನು ಚಾಡಿ ಅದು ಇದು ಎತ್ಕಟ್ಟೋದೆಲ್ಲ ಮಾಡ್ತಾರೆ. ಆಗದೆ ಇದ್ದವರು ಅದಕ್ಕೆಲ್ಲ ಕಿವಿಗೊಡ್ಬೇಡಿ. ನಿಮ್ಮ ಗುರಿ ಏನು? ನೇರ ಪಾವತಿ ಆಗ್ಬೇಕು. ನಿಮ್ಮ ಗುರಿ ಏನು? ಕಾಯಂ ಆಗ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗಿದೆ. ಸಂಘದ ಪದಾಧಿಕಾರಿಗಳು ಅಷ್ಟೇ, ಕಾರ್ಮಿಕರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳಿ. ಕಾರ್ಮಿಕರನ್ನ, ಅವ್ರನ್ನ ಕಷ್ಟ ಸುಖಕ್ಕೆ ಸ್ಪಂದಿಸಿ, ಅವ್ರಿಗೆ ಏನೇನೋ ವಾಲ್ ಮ್ಯಾನು, ಮೀಟರ್ ರೀಡರು, ಅವ್ರಿಗೆಲ್ಲ ಕೆಲಸ ಮಾಡುವಾಗ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆಲ್ಲ ನೀವು ಸಣ್ಣ ಪುಟ್ಟ ಸಮಸ್ಯೆಗಳು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವೆಲ್ಲ ನೀವು ಸಂಘಟನೆಯವರು ಬಗೆಹರಿಸಬೇಕಾಗಿದೆ. ಈ ರೀತಿ ಸಂಘದ ಪದಾಧಿಕಾರಿಗಳು, ಕಾರ್ಮಿಕರು ಒಂದು ನಾಣ್ಯದ ಎರಡು ಮುಖಗಳು, ಅವೆರಡೂ ಸೇರಿದ್ರೆ ಒಂದು ನಾಣ್ಯ. ಇಬ್ಬರು ಸೇರಿ ಒಗ್ಗಟ್ಟಾಗಿ ಕಾರ್ಮಿಕರ ಸಮಸ್ಯೆಗಳು ಬಗೆಹರಿಸಿಕೊಂಡ್ರೆ ಸಂಘಟನೆಗೆ ಏನು ತೊಂದರೆ ಆಗಲ್ಲ. ಸಂಘಟನೆ ಬಲಿಷ್ಠವಾಗುತ್ತೆ ಅಂತ ಹೇಳ್ತಾ, ಇವತ್ತು ಪೌರ ಕಾರ್ಮಿಕರು ಗುತ್ತಿಗೆ ಪದ್ಧತಿ ಪಾವತಿ ಮಾಡಿಸ್ತಾರೆ. ಅದರಿಂದ ಅವ್ರಿಗೆ ಸಮಾನ ಭದ್ರತೆ ಸಿಗ್ತಾ ಇರಲಿಲ್ಲ. ಕೆಲಸದ ಭದ್ರತೆ ಆಗಲಿ, ಆರೋಗ್ಯದ ಭದ್ರತೆ, ಸಾಮಾಜಿಕ ಭದ್ರತೆ ಸಿಗ್ತಾ ಇರಲಿಲ್ಲ. ಮತ್ತೆ ನಾವು ಹೋರಾಟ ಮಾಡಿ 29,000 ಜನಕ್ಕೆ ಏಕಕಾಲಕ್ಕೆ ಕಾಯಮಾತಿ ಆದೇಶ ಮಾಡಿದ್ರು. ಈಗ ಕಾಯಮಾತಿ ನಡೀತಾ ಇದೆ. BBMPಯಲ್ಲಿ ಸುಮಾರು 14,800 ಜನ ಕಾಯಮಾತಿ ಆಗಿದೆ. ಈಗ ಉಳಿಕೆ ಒಂದು 6,800 ಜನ ಸ್ಥಳೀಯ ಸಂಸ್ಥೆಗಳಲ್ಲಿ ಕಸ ಗುಡಿಸೋರು ಕಾಯಮಾತಿ ಆಗಬೇಕಾಗಿದೆ. ಅದೇ ರೀತಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು 5,886 ಜನ ವಾಹನ ಚಾಲಕರಿದ್ದಾರೆ. ಅವರು ನೇರ ಪಾವತಿ ತರಕ್ಕೆ ಎಲ್ಲ ವ್ಯವಸ್ಥೆಯನ್ನು ಆಗಿದೆ, ಮಾಡ್ತಾ ಇದ್ದೀವಿ. ಮತ್ತು ಡಾಟಾ ಆಪರೇಟ್ರು, ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡೋ ಡಾಟಾ ಆಪರೇಟರ್ಗಳು, ಮೀಟರ್ ರೀಡರ್, ಇವರು ಡಾಟಾ ಆಪರೇಟರ್ಗಳು 580 ಜನ ಇದ್ದಾರೆ. ಎಲ್ಲ 10 ನಗರ ಪಾಲಿಕೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳು. ಅವ್ರಿಗೂ ಸಹ ನೇರ ಪಾವತಿಗೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಈಗ ಮುಂದಿನ ಬಜೆಟ್ನಲ್ಲಿ ಸಿದ್ದರಾಮಯ್ಯವರು ಅದನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯವ್ರಿಗೂ ನಿನ್ನೆನೂ ಮಾತಾಡಿದೆ, ಸರ್ ಅದು ಬೇಡ ಸರ್, ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಲ್ಲ, ಇದು ಬಜೆಟ್ಗಿಂತ ಮುಂಚೆನೇ ಘೋಷಣೆ ಮಾಡಬೇಡಿ. ಯಾಕಂದರೆ ಸರ್ಕಾರ, ನೀವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಳ ಎಷ್ಟು ಕೊಡ್ತಾ ಇದ್ರು ಅಷ್ಟೇ ಸಂಬಳ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಈಗ ನೇರ ಪಾವತಿ ಮಾಡಿದ್ರು ಅಷ್ಟೇ ಸಂಬಳ ಸಿಗೋದು. ಆದರೆ ಅವರು ಒಂದು ಕೆಲಸದ ಭದ್ರತೆ ಸಿಗುತ್ತೆ ಅಂತ ಒಪ್ಕೊಂಡವ್ರೆ. ಆದರೆ ಅದು ಬಹಳ ಮುಖ್ಯ. ಎಲ್ಲಿ ತನಕ ಕಾರ್ಮಿಕಗಳು ಸಂಘಟಿತರಾಗಲ್ವೋ, ಕಾರ್ಮಿಕರು ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು.
ಹೋರಾಟ ಮಾಡದೇ ಇದ್ರೆ ಯಾವುದೇ ಸರ್ಕಾರವು ಕಾರ್ಮಿಕರಿಗೆ ಸೌಲಭ್ಯಗಳು ಕೊಡಲ್ಲ. ಅವರ ಅಧಿಕಾರಿಶಾಹಿ ಇರ್ತಾರೆ, ಅವರು ಒಂಥರ ಅವ್ರದೇ ಒಂದು ದಾಟಿ ಇರುತ್ತೆ, ಮತ್ತು ಚುನಾಯಿತ ಪ್ರತಿನಿಧಿಗಳು ಅಸಡ್ಡೆ ಇರುತ್ತೆ. ಹಾಗಾಗಿ ನಾವು ಸಂಘಟಿತರಾಗಬೇಕಾಗುತ್ತೆ. ಇದು ಕರ್ನಾಟಕದಲ್ಲಿ ಸುಮಾರು 39,000 ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಅಸಂಘಟಿತ ಕಾರ್ಮಿಕರು. ಅವ್ರಿಗೆ ತುಂಬಾ ಶೋಷಣೆ ಆಗ್ತಾ ಇತ್ತು. ಗುತ್ತಿಗೆದಾರರು ಈಗ ಹೆಂಗೆ ನೀವು ಶೋಷಣೆಗೊಳಗಾಗಿದ್ದಾರೋ ಅದೇ ರೀತಿ ಶೋಷಣೆಗೊಳಗಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಕ್ಷರಾಭ್ಯಾಸ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಅವ್ರಿಗೆ ಗುತ್ತಿಗೆದಾರರು ಶೋಷಣೆ ಮಾಡೋದು ಸುಲಭವಾಗಿತ್ತು. ಅವ್ರು ಒಂದು ತಿಂಗಳು ಕೆಲಸ ಮಾಡಿದ್ರೆ ನೀವು 20 ದಿನ ಕೆಲಸ ಮಾಡಿದ್ಯಾ ಅಂತೇಳಿ 20 ದಿನ ಸಂಬಳ ಕೊಡ್ತಾ ಇದ್ರು. ESIPF ಕಟ್ತಾ ಇರಲಿಲ್ಲ. ಹಲವಾರು ಮತ್ತೆ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ, ಲೈಂಗಿಕ ಅತ್ಯಾಚಾರಗಳು ಎಲ್ಲ ನಡೀತಾ ಇತ್ತು. ಇದನ್ನೆಲ್ಲ ಮನಗೊಂಡು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಒಂದು ಸಂಘಟನೆ ಮಾಡಿ ದೊಡ್ಡ ಹೋರಾಟವನ್ನು ನಾವು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮಾಡಬೇಕಾಯ್ತು. ಸಿದ್ದರಾಮಯ್ಯನವರು ನನಗೆ ರಾಜಕೀಯವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಮೇಯರ್ ಮಾಡಿದ್ದಾರೆ, 2 ಸಲ ಕಾರ್ಪೊರೇಟರ್ ಟಿಕೆಟ್ ಕೊಟ್ಟಿದ್ದಾರೆ, ಸಫಾಯಿ ಕರ್ಮಚಾರಿ ಆಯೋಗದ ಚೇರ್ಮನ್ ಮಾಡಿದ್ದಾರೆ. ಆದ್ರೆ ಈ ಜನಕ್ಕೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂತೇಳಿ ನಾನೇ ಅವ್ರ ವಿರುದ್ಧನೇ ಪೊರಕೆ ಚಳವಳಿ ಮಾಡಿದೆ ಇಡೀ ರಾಜ್ಯಾದ್ಯಂತ. ಬೆಂಗಳೂರಲ್ಲಿ ನನ್ನ ಜೊತೆ ಒಂದು 15,000 ಜನ ಪೌರ ಕಾರ್ಮಿಕರು ಆ ಚಳವಳಿ ಭಾಗವಹಿಸಿದ್ರು. ಆಗ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು, ಇಡೀ ರಾಜ್ಯಾದ್ಯಂತ ಮಾಡಿದ್ರು. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೇಳಿ ಒಂದೇ ಬೇಡಿಕೆ, ಗುತ್ತಿಗೆ ಪದ್ಧತಿ ರದ್ದು ಮಾಡಿ, ನಮ್ಮನ್ನ ಗುತ್ತಿಗೆದಾರರ ಹತ್ರ ಜೀತಕ್ಕೆ ಇಡಬೇಡಿ. ಗುತ್ತಿಗೆದಾರರು ನಮ್ಮನ್ನ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ನಮಗೆ ಏನ್ ಸಂಬಳ ಕೊಡ್ತಾ ಇದ್ದೀರೋ ಕನಿಷ್ಠ ವೇತನ, ಆ ಕನಿಷ್ಠ ವೇತನ ನೀವೇ ಸರ್ಕಾರದಿಂದ ನಮಗೆ ನೇರವಾಗಿ ಕೊಡಿ ಅಂತಂದ್ರೆ ನಮ್ಗೆ ದಯಮಾಡಿ ನಮ್ಗೊಂದು ಭದ್ರತೆ ಬೇಕಂದ್ರೆ DPS ಬೇಕು ಸರ್. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ನಮ್ಗೆಲ್ಲ ಸಪೋರ್ಟ್ ಮಾಡ್ತೀನಿ ಮಾಡೋಕ್ಕಾಗಲ್ಲ. ಗೌರವಾನ್ವಿತ ನಾರಾಯಣ್ ಸರ್ ದಯಮಾಡಿ ನಿಮ್ಗೋಸ್ಕರ ನಾವು ಸಪೋರ್ಟ್ ಮಾಡಕ್ಕೆ ರೆಡಿ ಇದೀವಿ. ಮತ್ತೆ ಸಿದ್ದಪ್ಪಣ್ಣ ಸರ್ ಅವರು ಅದ್ಭುತ ಸರ್. ಇದು ನನ್ನ ಲೈಫಲ್ಲಿ ನಮ್ಮ ತಂದೆ ಕೂಡ ಇಲ್ಲಿ ಎಂಪ್ಲಾಯ್ ಆಗಿದ್ರು. ನಾವು ಯಾವತ್ತೂ